ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಪೊಲೀಸ್ನವರು ಈಗ ಎಚ್ಚೆತ್ತಿದ್ದಾರೆ. ಶಾಸಕ ಸಂಗಮೇಶ್ ಅವರ ಪುತ್ರನ ರೌಡಿಸಂ ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಇನ್ನು ಯಾತಕ್ಕಾಗಿ ಆತನ್ನ ಬಂಧಿಸಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದೆ. ಈಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಎಚ್ಚೆತ್ತಿದ್ದಾರೆ ಪೊಲೀಸ್ನವರು. ಅಧಿಕಾರಿ ಮೇಲೆ ದರ್ಪ ಮೆರೆದಿದ್ದ ಶಾಸಕರ ಪುತ್ರನ ಮೇಲೆ ಎಫ್ಐಆರ್ ಆಗಿದೆ. ಭದ್ರಾವತಿ ಹಳೆನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. IPC ಸೆಕ್ಷನ್ 132, 352, 351/2, 189(2), 190 BNS ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ನೀಡಿದಂಥ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಧಿಕಾರಿ ಮೇಲೆ ತೋರಿದಂಥ ದರ್ಪ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ. ಈ ಬೆನ್ನಲ್ಲೇ ಇನ್ನು ಯಾಕೆ ಶಾಸಕನ ಪುತ್ರನನ್ನು ಬಂಧಿಸಿಲ್ಲ ಅಂಥೇಳಿ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ವಿ. ಈಗ ಆತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ, ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಾರೆ. ನೋಡಿ, ಈಗಷ್ಟೇ ತಾವು ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈಯೋದನ್ನ ಗಮನಿಸ್ತಾ ಇದ್ದೀರಿ. ಶಾಸಕ ಪುತ್ರ ಆದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಇವರ ಚಳಿ ಬಿಡಿಸುವಂಥ ಕೆಲಸ ಈಗ ಆಗಬೇಕಾಗಿದೆ. ಯಾರು ಇವ್ರ ಅಪ್ಪನ ಮನೆಗೆ ಬಂದಿಲ್ಲ ಕೆಲಸ ಮಾಡೋಕ್ಕೆ. ಸರ್ಕಾರದ ಕೆಲಸ ಮಾಡ್ತಾರೆ, ಸರ್ಕಾರದ ಸಂಬಳ ತಗೊಳ್ತಾರೆ. ಏನು ಇವು ಸಂಗಮೇಶ್ ಅವ್ರ ಮಗ ಬಸವೇಶ್ ಇವ್ರ ಅಪ್ಪನ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಸರ್ಕಾರಿ ನೌಕರರನ್ನ ಏನೋ ನಿಷ್ಕಾಳಜಿ ಮಾಡಿದರೆ ಅಥವಾ ನಿರ್ಲಕ್ಷ್ಯದಿಂದ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಎಚ್ಚರಿಸುವಂಥ ಕೆಲಸ ಚೌಕಟ್ಟಿನಲ್ಲಿ ಆಗಬೇಕು ಹೊರತಾಗಿ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಇಂಥವರ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ. ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ, ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ, ಮರಳು ಗಣಿಗಾರಿಕೆ ರೈಡಿಗೆ ಹೋದಂಥ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ. ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ, ಈಗ ಯಾರು ಅಲ್ಲಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಪೊಲೀಸ್ನವರು ಈಗ ಎಚ್ಚೆತ್ತಿದ್ದಾರೆ. ಶಾಸಕ ಸಂಗಮೇಶ್ ಅವರ ಪುತ್ರನ ರೌಡಿಸಂ ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಇನ್ನು ಯಾತಕ್ಕಾಗಿ ಆತನ್ನ ಬಂಧಿಸಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದೆ. ಈಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಎಚ್ಚೆತ್ತಿದ್ದಾರೆ ಪೊಲೀಸ್ನವರು. ಅಧಿಕಾರಿ ಮೇಲೆ ದರ್ಪ ಮೆರೆದಿದ್ದ ಶಾಸಕರ ಪುತ್ರನ ಮೇಲೆ ಎಫ್ಐಆರ್ ಆಗಿದೆ. ಭದ್ರಾವತಿ ಹಳೆನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. IPC ಸೆಕ್ಷನ್ 132, 352, 351/2, 189(2), 190 BNS ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ನೀಡಿದಂಥ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಧಿಕಾರಿ ಮೇಲೆ ತೋರಿದಂಥ ದರ್ಪ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ. ಈ ಬೆನ್ನಲ್ಲೇ ಇನ್ನು ಯಾಕೆ ಶಾಸಕನ ಪುತ್ರನನ್ನು ಬಂಧಿಸಿಲ್ಲ ಅಂಥೇಳಿ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ವಿ. ಈಗ ಆತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ, ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಾರೆ.
ನೋಡಿ ಈಗಷ್ಟೇ ತಾವು ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈಯೋದನ್ನ ಗಮನಿಸ್ತಾ ಇದ್ದೀರಿ. ಶಾಸಕ ಪುತ್ರ ಆದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಇವರ ಚಳಿ ಬಿಡಿಸುವಂಥ ಕೆಲಸ ಈಗ ಆಗಬೇಕಾಗಿದೆ. ಯಾರು ಇವ್ರ ಅಪ್ಪನ ಮನೆಗೆ ಬಂದಿಲ್ಲ ಕೆಲಸ ಮಾಡೋಕ್ಕೆ. ಸರ್ಕಾರದ ಕೆಲಸ ಮಾಡ್ತಾರೆ, ಸರ್ಕಾರದ ಸಂಬಳ ತಗೊಳ್ತಾರೆ. ಏನು ನೀವು ಸಂಗಮೇಶ್ವರ ಮಗ ಬಸವೇಶ್ ಇವ್ರ ಅಪ್ಪನ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಸರ್ಕಾರಿ ನೌಕರನ್ನ ಏನೋ ನಿಷ್ಕಾಳಜಿ ಮಾಡಿದರೆ ಅಥವಾ ನಿರ್ಲಕ್ಷ್ಯದಿಂದ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಎಚ್ಚರಿಸುವಂಥ ಕೆಲಸ ಚೌಕಟ್ಟಿನಲ್ಲಿ ಆಗಬೇಕು ಹೊರತಾಗಿ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಇಂಥವರ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ, ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಹೋದಂಥ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ ಈಗ ಯಾರು ಅಲ್ಲಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಪೊಲೀಸ್ನವರು ಈಗ ಎಚ್ಚೆತ್ತಿದ್ದಾರೆ. ಶಾಸಕ ಸಂಗಮೇಶ್ ಅವರ ಪುತ್ರನ ರೌಡಿಸಂ ವಿಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಇನ್ನೂ ಯಾತಕ್ಕಾಗಿ ಆತನ್ನ ಬಂಧಿಸಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿ ಈಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಎಚ್ಚೆತ್ತಿದ್ದಾರೆ ಪೊಲೀಸ್ನವರು. ಅಧಿಕಾರಿ ಮೇಲೆ ದರ್ಪ ಮೆರೆದಿದ್ದ ಶಾಸಕನ ಪುತ್ರನ ಮೇಲೆ FIR ಆಗಿದೆ. ಭದ್ರಾವತಿ ಹಳೆನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. IPC ಸೆಕ್ಷನ್ 132, 352, 351/2, 189(2), 190 BNS ಕಾಯ್ದೆಯಡಿ FIR ದಾಖಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ನೀಡಿದಂಥ ದೂರಿನ ಅನ್ವಯ ಈಗ FIR ದಾಖಲಾಗಿರುವಂಥದ್ದು. ಅಧಿಕಾರಿ ಮೇಲೆ ತೋರಿದಂಥ ದರ್ಪ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ. ಈ ಬೆನ್ನಲ್ಲೇ ಇನ್ನು ಯಾಕೆ ಶಾಸಕನ ಪುತ್ರನನ್ನು ಬಂಧಿಸಿಲ್ಲ ಅಂಥೇಳಿ ನಿರಂತರವಾಗಿ ಸುದ್ದಿಯನ್ನು ಮಾಡಿದ್ವಿ. ಈಗ ಆತನ ಮೇಲೆ FIR ದಾಖಲಾಗಿದೆ. ನಮ್ಗೆ ಮಾಡಕ್ಕೆ ಹೇಳ್ರಿ, ನಮ್ಮ ಫೋನ್ ಮಾಡಕ್ಕೆ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ ಅಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬೇಡ್ರಿ. ಹೇಳಿ ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದು 5 ನಿಮಿಷ. DSP ಎಲ್ಲ ಬರ್ತಾರೆ. ನೋಡಿ ಈಗಷ್ಟೇ ತಾವು ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈಯೋದನ್ನ ಗಮನಿಸ್ತಾ ಇದ್ದೀರಿ. ಶಾಸಕ ಪುತ್ರ ಆದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಇವರ ಚಳಿ ಬಿಡಿಸುವಂಥ ಕೆಲಸ ಈಗ ಆಗಬೇಕಾಗಿದೆ. ಯಾರು ಇವ್ರ ಅಪ್ಪನ ಮನೆಗೆ ಬಂದಿಲ್ಲ ಕೆಲಸ ಮಾಡೋಕ್ಕೆ. ಸರ್ಕಾರದ ಕೆಲಸ ಮಾಡ್ತಾರೆ, ಸರ್ಕಾರದ ಸಂಬಳ ತಗೊಳ್ತಾರೆ. ಏನು ನೀವು ಸಂಗಮೇಶ್ವರ ಮಗ ಬಸವೇಶ್ ಇವ್ರ ಅಪ್ಪನ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಸರ್ಕಾರಿ ನೌಕರನ್ನ ಏನೋ ನಿಷ್ಕಾಳಜಿ ಮಾಡಿದರೆ ಅಥವಾ ನಿರ್ಲಕ್ಷ್ಯದಿಂದ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಎಚ್ಚರಿಸುವಂಥ ಕೆಲಸ ಚೌಕಟ್ಟಿನಲ್ಲಿ ಆಗಬೇಕು ಹೊರತಾಗಿ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಇಂಥವರ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ, ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ. ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸಂದರ್ಭ ಅದು ರಾತ್ರಿ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಹೋದಂಥ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ FIR ದಾಖಲು ಮಾಡಿದ್ದೀವಿ, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನೋಡಿ ಈಗ ಯಾರು ಅಲ್ಲಿ